ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ 2 ದಿವಸಗಳ ಕಾಲ ಸರಿ ಹೋಯಿತು. ಓಕೆ, ಸಮಗ್ರ ಶಿಕ್ಷಣ ಮತ್ತು ಸಮಗ್ರ ಪ್ರಜ್ಞೆಯ ಕುರಿತು ಅನೇಕ ಉಪನ್ಯಾಸಗಳನ್ನು ಕೇಳಿದ್ದೀರಿ. ನಿರ್ದೇಶಕರ ಕನ್ಕ್ಲೂಡಿಂಗ್ ರಿಮಾರ್ಕ್ಸನ್ನು ಕೇಳಿದ್ದೀರಿ. ಕೆಲವರು ಸಮಗ್ರ ಶಿಕ್ಷಣದ ಪುಸ್ತಕದ ಕೆಲವು ಅಂಶಗಳನ್ನು ಕೂಡ ನೀವು ನೋಡಿರಬಹುದು. ಇದು ನನ್ನ ಕೊನೆಯ ಉಪನ್ಯಾಸ. ಒಂದು 15 ನಿಮಿಷ ಅಥವಾ 20 ನಿಮಿಷ ನಾನು ತೆಗೆದುಕೊಳ್ತೇನೆ ಅಷ್ಟೇ. ನನಗೆ ಕೊಟ್ಟಂತಹ ಟಾಪಿಕ್ ನವಮಾನವ, ಹೊಸ ಮನುಷ್ಯ ಅಥವಾ ಪರಿಪೂರ್ಣ ಮಾನವ ಅಂತ ಇದರ ಅರ್ಥ. ಆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವು ಸಮಗ್ರ ಶಿಕ್ಷಣ, ಸಮಗ್ರ ಪ್ರಜ್ಞೆ ಅನ್ನೋದನ್ನು 2 ದಿವಸಗಳಿಂದ ಕೇಳ್ತಾ ಬಂದಿದ್ದೇವೆ. ಸಮಗ್ರ ಪ್ರಜ್ಞೆ ಅಂದರೆ, ಈಗ ನಮ್ಮ ಹಿರಿಯ ಸೋದರರಾದ ವೆಂಕಟರೆಡ್ಡಿಯವರು ಹೇಳಿದರು, ಆಂತರಿಕ ಪ್ರಜ್ಞೆ ಮತ್ತು ಬಾಹ್ಯ ಪ್ರಜ್ಞೆಗಳ ಸಮನ್ವಯ. ನಿನ್ನೆ ನಮ್ಮ ನಿರ್ದೇಶಕರು ಕೂಡ ಈ ಒಂದು ಚಿತ್ರದ ಮೂಲಕ ಅದನ್ನು ಚೆನ್ನಾಗಿ ವಿವರಣೆ ನೀಡಿದ್ದಾರೆ. ಆಂತರಿಕ ಪ್ರಜ್ಞೆ ಮತ್ತು ಬಾಹ್ಯ ಪ್ರಜ್ಞೆಯ ಸಮನ್ವಯ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮಗೆ ಬಾಹ್ಯ ಪ್ರಜ್ಞೆ ಸಾಕಷ್ಟು ಇದೆ. ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ವೃತ್ತಿಯಲ್ಲಿ, ಇವುಗಳ ಎಲ್ಲೆಲ್ಲಿಯೂ ಕೂಡ ನಾವು ಬಾಹ್ಯ ಪ್ರಜ್ಞೆ ನಮಗಿದೆ. ನಮ್ಮ ಎಲ್ಲ ವರ್ತನೆಗಳಲ್ಲಿ ಆಲ್ ಆ್ಯಕ್ಷನ್ಸ್ ನಾವು ಬಾಹ್ಯ ಪ್ರಜ್ಞೆಯನ್ನು ಕಂಡುಕೊಂಡಿದ್ದೇವೆ. ಆದರೆ ಆಂತರಿಕ ಪ್ರಜ್ಞೆಯ ಬಗ್ಗೆ ನಮ್ಮ ಗಮನ ಎಷ್ಟು ಹರಿದಿದೆ? ಆಂತರಿಕ ಪ್ರಜ್ಞೆ ಅಂದರೆ ಒಳಗಿನ ಪ್ರಜ್ಞೆ. ನಾನು ಪ್ರಾರಂಭದ ಭಾಷಣದಲ್ಲಿ ಕೂಡ ಹೇಳಿದ್ದೇವೆ, ಆಂತರಿಕ ಪ್ರಜ್ಞೆ ಅಂದರೆ ಏನು. ನಾವು ಹೇಳ್ತೀವಿ 2 ಪ್ರಜ್ಞೆಯನ್ನು ಸಮನ್ವಯ. ಆಂತರಿಕ ಪ್ರಜ್ಞೆ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಕೇವಲ ಹೃದಯಕ್ಕೆ ಮಾತ್ರನಾ? ಕಣ್ಣಿಗೆ ಕಾಣಲಾರ್ದ ಇರಲಿ. ಆಧ್ಯಾತ್ಮಿಕ ಪ್ರಜ್ಞೆ, ಅಲೌಕಿಕವಾದಂತಹ ಪ್ರಜ್ಞೆ, ಆಧ್ಯಾತ್ಮಿಕ ಪ್ರಜ್ಞೆ. ಈ ಪ್ರಜ್ಞೆ ನಮ್ಮ ಈ ಚಿತ್ರದಲ್ಲಿ ನೋಡಿದರೆ ಯಾವ ಸ್ತರದಲ್ಲಿ ಸಿಗ್ತಾ ಇದೆ ನಮಗೆ? ಸ್ಥೂಲ ಲೋಕ, ಸ್ಥೂಲ ದೇಹ, ಕಾಮದೇಹ, ಕೆಳಗಿನ ಮನೋದೇಹ ಅಥವಾ ರೂಪ ಮನೋದೇಹ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಲೌಕಿಕ ಪ್ರಜ್ಞೆ ಕೆಲಸ ಮಾಡ್ತಾ ಇದೆ ಅಂತ ನಾವು ಕೇಳ್ಕೊತಾನೆ ಬಂದಿದ್ದೇವೆ. ಅಲೌಕಿಕ ಪ್ರಜ್ಞೆ ಕ್ಷೇತ್ರ ಯಾವುದು? ಅಲೌಕಿಕ ಪ್ರಜ್ಞೆಯ ಕ್ಷೇತ್ರ ಯಾವುದು? ಅರೂಪ ಮನಸ್ಸು. ಅರೂಪ ಮನಸ್ಸು ಅಂದರೆ ಉನ್ನತ ಮನಸ್ಸು. ಉನ್ನತ ಮನಸ್ಸು ಅಂದರೆ ಹಾಗಾದ್ರೆ ಗುಣಲಕ್ಷಣಗಳು ಯಾವುದ್ರವು? ಕರುಣೆ, ದಯೆ, ಅನುಕಂಪ, ಸಾತ್ವಿಕತೆ, ಇವೆಲ್ಲವೂ ಅರೂಪ ಮನಸ್ಸಿನ ಲಕ್ಷಣಗಳು. ಅರೂಪ ಮನಸ್ಸು ಮತ್ತು ಬುದ್ಧಿದೇಹ ಇದು ಅಲೌಕಿಕ ಪ್ರಜ್ಞೆಯ ಹತ್ರ ನಮ್ಮನ್ನು ಕೊಂಡೊಯ್ಯುತ್ತದೆ. ಅಂದರೆ ನಮ್ಮ ಪ್ರಜ್ಞೆಯನ್ನು ಲೌಕಿಕದ ಜೊತೆಗೆ ಅಲೌಕಿಕದ ಕಡೆ ವಿಸ್ತರಿಸುತ್ತಾ ಹೋಗಬೇಕು. ಮಾನವ ಈ ದೃಷ್ಟಿಯಲ್ಲಿ ವಿಕಾಸವನ್ನು ಹೊಂದುತ್ತಾ ಹೋಗಬೇಕು. ಯಾವಾಗ ನಮಗೆ ಅಲೌಕಿಕ ಪ್ರಜ್ಞೆಯ ಅರಿವಾಗ್ತದೆ, ಲೌಕಿಕ ಮತ್ತು ಅಲೌಕಿಕ ಪ್ರಜ್ಞೆಯ ಸಮನ್ವಯ ಮಾಡುವ ಸಾಮರ್ಥ್ಯ ಬರ್ತಾಯಿದೆ ನಮಗೆ, ಆಗ ನಮಗೆ ಸಮಗ್ರ ಪ್ರಜ್ಞೆ ಉಂಟಾಗ್ತದೆ. ಸಮಗ್ರ ಪ್ರಜ್ಞೆ ಹೊಂದಿದ ನಾವು ಸಮಗ್ರ ಶಿಕ್ಷಣವನ್ನು ನೀಡಲು ಶಕ್ತರಾಗುತ್ತೇವೆ. ಅಂದರೆ ಇಲ್ಲಿ ನಾವು ಮಾಡಬೇಕಾದ ಕೆಲಸ ಏನು? ನಮಗೆ ಲೌಕಿಕ ಪ್ರಜ್ಞೆ ಇದೆ, ಸಾಕಷ್ಟು ಇದೆ. ಪುಸ್ತಕಗಳ ಮೂಲಕ ಸಾಕಷ್ಟು ಪಾಂಡಿತ್ಯವನ್ನು ಕೂಡ ಪಡ್ಕೊಂಡಿದ್ದೇವೆ. ಅಲೌಕಿಕ ಪ್ರಜ್ಞೆ ಬಗ್ಗೆ ವೇದ ಉಪನಿಷತ್ತುಗಳನ್ನ ಓದಿ ತಿಳ್ಕೊಂಡಿದ್ದೇವೆ. ಆದರೆ ಅವುಗಳ ಅನುಷ್ಠಾನದ ಕಡೆ ನಮ್ಮ ಗಮನ ಹರಿದಿಲ್ಲ. ಅನುಕಂಪ ಅಂದರೆ ಏನು ಗೊತ್ತು, ಪ್ರೇಮ ಅಂದರೆ ಏನು ಗೊತ್ತು, ವಿಶ್ವಾಸ ಅಂದರೆ ಏನು ಗೊತ್ತು. ಆದರೆ ಆಚರಣೆಯಲ್ಲಿ ಅವು ಅನುಷ್ಠಾನಕ್ಕೆ ಬಂದಿಲ್ಲ. ಎಲ್ಲಿವರೆಗೂ ಅನುಷ್ಠಾನಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೂ ಈ ಆಂತರಿಕ ಪ್ರಜ್ಞೆ ಬೆಳೆಯಲು ಸಾಧ್ಯವಿಲ್ಲ. ಆಂತರಿಕ ಪ್ರಜ್ಞೆ ಬೆಳೆಯಲು ಸಾಧ್ಯವಾಗುವುದಿಲ್ಲ.
ಆದ್ದರಿಂದ ಈ ಸಮಗ್ರ ಪ್ರಜ್ಞೆಗೆ ಬಾಹ್ಯ ಪ್ರಜ್ಞೆ ಎಷ್ಟು ಮುಖ್ಯನೋ ಆಂತರಿಕ ಪ್ರಜ್ಞೆ ಅಷ್ಟೇ ಮುಖ್ಯ. ಆದ್ದರಿಂದ ಅದು ಯಾರಿಂದ ಪ್ರಾರಂಭವಾಗಬೇಕು, ಯಾರು ಮಾಡಬೇಕು? ಶಿಕ್ಷಕರು ಅಂತಲ್ಲ, ನಾವೆಲ್ಲರೂ ಮಾಡಬೇಕು, ಎಲ್ಲರೂ ಮಾಡಬೇಕು, ಶಿಕ್ಷಕರು ಮಾಡಬೇಕು. ಆಂತರಿಕ ಪ್ರಜ್ಞೆ ಬೆಳೆಸ್ಕೊಳ್ಳೋಕ್ಕೆ ಮಾರ್ಗ ಯಾವುದು? ಸ್ವಯಂ ಪರಿವರ್ತನೆ. ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಕ್ವೈಟ್ ಎಸೆನ್ಷಿಯಲ್. ಎಲ್ಲಿವರೆಗೂ ನಮ್ಮನ್ನು ನಾವು ಪರಿವರ್ತನೆಗೊಳಿಸಿಕೊಳ್ಳುವುದಿಲ್ಲವೋ, ಹೇಳ್ತೀವಿ, ಬೇಕಾದಷ್ಟು ಭಾಷಣಗಳನ್ನು ಮಾಡ್ತೇವೆ, ಬೇಕಾದಷ್ಟು ಉಪದೇಶಗಳನ್ನು ಕೊಡ್ತೇವೆ, ಆದರೆ ನಮ್ಮಲ್ಲಿ ಆ ಪ್ರಜ್ಞೆ ಇರುವುದಿಲ್ಲ. ಎಲ್ಲಿಯವರೆಗೂ ನಮ್ಮನ್ನು ನಾವು ಪರಿವರ್ತನೆಗೊಳಿಸಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಮ್ಮಲ್ಲಿ ಆಂತರಿಕ ಪ್ರಜ್ಞೆ ಬೆಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಎಲ್ಲಿಂದ ಪ್ರಾರಂಭ ಮಾಡಬೇಕು? ನಮ್ಮಲ್ಲಿ ನಾವು ಪರಿವರ್ತನೆಗೊಳಿಸಿಕೊಳ್ಳುವುದರಿಂದ ಪ್ರಾರಂಭ ಮಾಡಬೇಕು. ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಬರೀ ತಿಳ್ಕೊಳ್ಳೋದಲ್ಲ, ಅದನ್ನು ನಾವು ಅನುಷ್ಠಾನಕ್ಕೆ ತಂದುಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಆಗ ನಮ್ಮ ಗುಣಲಕ್ಷಣಗಳು, ನಮ್ಮ ವ್ಯವಹಾರಗಳು ಪ್ರತಿಯೊಂದು ಬದಲಾವಣೆಯನ್ನು ಹೊಂದುತ್ತಾ ಹೋಗುತ್ತವೆ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಮ್ಮಿಂದೊಮ್ಮೆಲೆ ನಾವು ಎಲ್ಲವನ್ನೂ ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಎಲ್ಲವನ್ನು ಒಮ್ಮಿಂದೊಮ್ಮೆಲೆ ನಾವು ಬದಲಾಯಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಇವತ್ತು ಕೋಪಿಷ್ಠನಾದವನು ನಾಳೆ ಪ್ರೇಮಮಯಿ ಆಗಲಿಕ್ಕೆ ಸಾಧ್ಯನಾ? ನಿರಂತರ ಪ್ರಯತ್ನ ಅವಶ್ಯಕ. ಇದಕ್ಕೆ ಬೇಕಾದದ್ದು ನಿರಂತರವಾದ ಪ್ರಯತ್ನ ಅವಶ್ಯಕ. ನನ್ನನ್ನು ನಾನು ಬದಲಾವಣೆ ಮಾಡಿಕೊಳ್ಬೇಕಾದ್ರೆ ಇಟ್ ಈಸ್ ನಾಟ್ ಎ ಮ್ಯಾಜಿಕ್. ನಾನು ಅದಕ್ಕೇನು ಮಾಡಬೇಕು? ನಿರಂತರವಾದ ಪ್ರಯತ್ನ ಮಾಡಬೇಕು. ಅದಕ್ಕೆ ಸಮಗ್ರ ಪ್ರಜ್ಞೆ, ಸಮಗ್ರ ಶಿಕ್ಷಣ ನಾವು ಶಬ್ದ ಉಪಯೋಗ ಮಾಡಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭ ಆಗಬೇಕು? ವ್ಯಕ್ತಿಯಿಂದ, ನಮ್ಮಿಂದ, ನಮ್ಮಲ್ಲಿ ಉಂಟಾಗುವ ಸ್ವಯಂ ಪರಿವರ್ತನೆಯಿಂದ ಪ್ರಾರಂಭವಾದರೆ ಮಾತ್ರ ನಾವು ಇದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ. ಯಾವಾಗ ನಾವು ಇದನ್ನು ಸಮನ್ವಯ ಮಾಡಿಕೊಳ್ಳೋ ಸ್ಥಿತಿ ಸೇರ್ತೇವೆ, ಆವಾಗ ನಾವು ಸಮಗ್ರ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯವಾಗ್ತದೆ. ದಿಸ್ ಇಸ್ ದ ಬೇಸಿಕ್ ಪಾಯಿಂಟ್ ಫಾರ್ ದಿಸ್ ಸಮಗ್ರ ಶಿಕ್ಷಣ. ಸಮಗ್ರ ಶಿಕ್ಷಣಕ್ಕೆ ಬೇಕಾದದ್ದು ಸಮಗ್ರ ಪ್ರಜ್ಞೆ. ಸಮಗ್ರ ಪ್ರಜ್ಞೆಗೆ ಬೇಕಾದದ್ದು ಲೌಕಿಕ ಮತ್ತು ಅಲೌಕಿಕ ಪ್ರಜ್ಞೆಗಳ ಸಮನ್ವಯ. ಲೌಕಿಕ ಪ್ರಜ್ಞೆ ನಮಗಿದೆ, ಅಲೌಕಿಕ ಪ್ರಜ್ಞೆಯನ್ನು ನಾವು ಗಳಿಸ್ಕೊಳ್ತಾ ಹೋಗಬೇಕು. ಇದು ಬೇಸಿಕ್ ಕ್ರಕ್ಸ್ ಆಫ್ ದಿ ಇದು. ಈಗ ನವಮಾನವ ಅಂತ ನಾವು ಹೇಳಿದ್ದೀವಿ. ಇಲ್ಲಿ ಪ್ರತಿಯೊಬ್ಬರಿಗೂ ನಮಗೆ ನಮ್ಮದೇ ಆದಂತಹ ಸುಖ ದುಃಖಗಳು, ಮಾನ ಅಪಮಾನಗಳು ಎಲ್ಲವೂ ಇದ್ದಾವೆ, ನಮಗೆ ಕಷ್ಟಗಳು ಇದ್ದಾವೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ನಾವನು ಅಥವಾ ಬೇರೆಯವರು. ಆದರೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ತಮ್ಮ ಮನಸ್ಸು, ಯಾವ ಮನಸ್ಸು? ಕೆಳಗಿನ ಮನಸ್ಸು ಒಪ್ಕೊಳ್ಳೋಕೆ ತಯಾರನೇ ಇಲ್ಲ. ನನಗೆ ಕಷ್ಟ ಬಂತಂದರೆ ಯಾರು ಕಾರಣ? ಇವನು ಕಾರಣ, ಅವನ ಕಾರಣ ಅಂತ ಹುಡುಕ್ತಾ ಇದ್ದೀವಿ. ನಮ್ಮ ನೋವು ನಲಿವುಗಳಿಗೆ ಬೇರೆಯವ್ರ ಮೇಲೆ ಹೋರಿಸ್ತೀವಿ. ಒಬ್ಬ ಸ್ಟೂಡೆಂಟು ರಿಸಲ್ಟ್ ಫೇಲ್ ಆದ ಮನೆಗೆ ಹೋದರೆ ಏನು ಹೇಳ್ತಾನೆ ಅವನು? ನಾನು ಓದಿಲ್ಲ ಅದಕ್ಕೆ ಫೇಲ್ ಆದೆ ಅಂತ ಹೇಳೋದಿಲ್ಲ. ಮೇಷ್ಟ್ರು ಸರಿಯಾಗಿ ಪಾಠ ಮಾಡಲಿಲ್ಲ, ಕ್ವಶನ್ ಪೇಪರ್ ಔಟ್ ಆಫ್ ಸಿಲೆಬಸ್ ಇದ್ವು, ಅದರಿಂದ ನಾನು ಫೇಲ್ ಆದೆ. 108 ಕಾರಣಗಳು. ಯಾವಾಗಲೂ ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡಲಿಕ್ಕೆ ಸದಾ ಸಿದ್ಧರಾಗಿರ್ತೇವೆ. ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ, ಅರಿತುಕೊಳ್ಳೋಕ್ಕೆ ಸಿದ್ಧರಾಗಿಲ್ಲ. ಅದನ್ನೇ ನೋಡಿ, ಮೊದಲು ಬೇಕಾದದ್ದು ಯಾವುದು? ಅರಿವು. ಯಾರ ಅರಿವು? ನಮ್ಮನ್ನು ನಾವು ಅರಿತುಕೊಳ್ಳುವುದು. ಬೇಸಿಕ್ ಪಾಯಿಂಟ್. ನಮ್ಮನ್ನು ನಾವು ಯಾವಾಗ ಅರಿತುಕೊಳ್ತೇವೆ ಅವಾಗೇನಾಗ್ತದೆ? ನನ್ನ ತಪ್ಪುಗಳು ನನಗೆ ಅರ್ಥ ಆಗ್ತವೆ, ನಾನು ತಿದ್ದುಕೊಳ್ಳೋಕ್ಕೆ, ಟ್ರಾನ್ಸ್ಫಾರ್ಮೇಷನ್ ಅಥವಾ ಪರಿವರ್ತನೆಗೆ ಮಾರ್ಗ ಸಿಗ್ತದೆ. ನಾನು ಒಬ್ಬ ಮೋಸಗಾರ, ನಾನು ಒಬ್ಬ ಮಹಾಸುಳ್ಳ, ನಾನು ಕೋಪಿಷ್ಟ, ಇದನ್ನು ನಾನು ಒಪ್ಕೊಳ್ಬೇಕೋ ಒಪ್ಕೋಬಾರ್ದು? ಯಾವಾಗ ನಾನು ಒಪ್ಕೊಳ್ತೇನೆ ಆವಾಗ ನನ್ನಲ್ಲಿ ಅರಿವಿನ ಇದು ಪ್ರಾರಂಭವಾಗ್ತಾ ಇದೆ. ಅದನ್ನು ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಪ್ರಾರಂಭವಾಗ್ತದೆ. ಇಲ್ಲೇ ಇರೋದು ಕ್ರಕ್ಸ್, ಈ ಪಾಯಿಂಟ್. ಆದರೆ ನಾವು 99% ಇದಕ್ಕೆ ಸಿದ್ಧರಿಲ್ಲ. ನಾವು ಮಾಡಿದ್ದೆಲ್ಲ ಸರಿ ಅಂತಲೇ ಸ್ವೀಕಾರ ಮಾಡ್ತೇವೆ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಯವರಿಗೆ ಯಾರೋ ಒಂದು ಪ್ರಶ್ನೆ ಕೇಳಿದ್ರಂತೆ, ಟ್ರಾನ್ಸ್ಫಾರ್ಮ್ ಯುವರ್ ಸೆಲ್ಫ್, ಚೇಂಜ್ ಯುವರ್ ಸೆಲ್ಫ್ ಅಂತ ಅವ್ರು ಹೇಳಿದಾಗ, ನಾನೊಬ್ಬವನ್ನೇ ಚೇಂಜ್ ಆದರೆ ಏನಾಗ್ತದೆ, ನಾನೊಬ್ಬನೇ ಬದಲಾವಣೆ ಆದರೆ ಏನಾಗ್ತದೆ ಅಂತ ಪ್ರಶ್ನೆ ಕೇಳಿದ್ರಂತೆ. ಆವಾಗ ಕೃಷ್ಣಮೂರ್ತಿಯವ್ರ ಉತ್ತರ,
ಫಸ್ಟ್ ಚೇಂಜ್ ಯುವರ್ ಸೆಲ್ಫ್ ದೆನ್ ಸಿ. ಮೊದಲು ನೀನು ಬದಲಾಗು, ಆಮೇಲೆ ನೋಡು ಏನಾಗ್ತದೆ ಅಂತ. ಅಂದರೆ ಪ್ರಾರಂಭ ಎಲ್ಲಿಂದ ಆಗಬೇಕಂದ್ರೆ ನಮ್ಮಿಂದನೇ ಆಗಬೇಕು. ಯಾವಾಗಲೂ ಟ್ರಾನ್ಸ್ಫಾರ್ಮೇಷನ್ ಆದಂಗೆಲ್ಲ ನಮ್ಮಲ್ಲಿ ಪರಿವರ್ತನೆ ಬಂದ್ಕೊಂಡು ಹೋಗ್ತದೆ. ಸಮಗ್ರ ಶಿಕ್ಷಣವನ್ನು ಯಶಸ್ವಿಯಾಗಿ ನಾವು ಅನುಷ್ಠಾನಗೊಳಿಸಲು ಶಕ್ತರಾಗ್ತೇವೆ ಅಥವಾ ಸಾಮರ್ಥ್ಯವನ್ನು ಪಡಿತೇವೆ ಅಂತ. ಇನ್ನು ನನ್ನ ವಿಷಯಕ್ಕೆ ಬಂದರೆ, ಇದನ್ನು ಅಬ್ರಹಾಂ ಮ್ಯಾಸ್ಲೋ ಅಂತ ಮಹಾನ್ ಮನಃಶಾಸ್ತ್ರಜ್ಞ ಅಬ್ರಹಾಂ ಮ್ಯಾಸ್ಲೋ ಅವರು ಸಾಕಷ್ಟು ಪ್ರಯೋಗಗಳನ್ನು ಕಂಡಕ್ಟ್ ಮಾಡಿದ್ದಾರೆ, ಸಂಶೋಧನೆಗಳನ್ನು ಕಂಡಕ್ಟ್ ಮಾಡಿದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ, ಇಟ್ ಈಸ್ ಪಾಸಿಬಲ್ ಫಾರ್ ಎ ಹ್ಯೂಮನ್ ಬೀಯಿಂಗ್, ಒಬ್ಬ ಮನುಷ್ಯನಿಗೆ ಸಾಧ್ಯ. ಏನು ಸಾಧ್ಯ? ಸ್ವಯಂ ಪರಿವರ್ತನೆ, ತನ್ನಷ್ಟಕ್ಕೆ ತಾನೇ ಪರಿವರ್ತನೆ ಮಾಡಿಕೊಳ್ಳೋಕ್ಕೆ ಸಾಧ್ಯ. ಇಂಥ ಮನುಷ್ಯನಿಗೆ ಸ್ವಯಂ ಪಾರದರ್ಶಕವಾದ ಮನುಷ್ಯ, ಸ್ವಯಂ ಸತ್ಯಶೋಧಕ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದರೆ ಇದು ಮನುಷ್ಯನಿಗೆ ಅಥವಾ ಮನುಷ್ಯನಲ್ಲಿ ಇದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಉದಾಹರಣೆಗೆ ತೆಗೆದುಕೊಳ್ಳಿ, ಬುದ್ಧ, ಬಸವ, ಯೇಸು ಕ್ರಿಸ್ತ, ಯಾರ್ಯಾರನ್ನೂ ತೆಗೆದುಕೊಳ್ಳಿ ಇದನ್ನು. ವಿವೇಕಾನಂದರು ಅವರೆಲ್ಲರೂ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದು ಹೆಂಗೆ? ಸ್ವಯಂ ಪರಿವರ್ತನೆಯಿಂದ, ಅವರಲ್ಲಿ ಉಂಟಾದ ಪರಿವರ್ತನೆಯಿಂದ ಅವರು ಏನಾದರೂ ಅಲೌಕಿಕ ಪ್ರಜ್ಞೆಯನ್ನು ಅವರಿಂದ ಹೊರಗೆ ಅನಾವರಣಗೊಳಿಸಲ್ಪಡ್ತು. ಆದರೆ ನಾವು ಅದೇ ರೀತಿ ಒಂದೇ ದಿವಸದಲ್ಲಿ ಯಾರೋ ಒಬ್ಬರ ಮಾರ್ಗದರ್ಶನದಿಂದ ಕೆಲವೇ ಸಮಯದಲ್ಲಿ ನಾವು ಪರಿವರ್ತನೆಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಮೇ ಟೇಕ್ ಮೆನಿ ಇಯರ್ಸ್ ಆರ್ ಮೆನಿ ಲೈವ್ಸ್ ಆಲ್ಸೋ. ಎಷ್ಟೋ ಜನ್ಮಗಳು ಬೇಕಾಗುವುದು. ಆದರೆ ಅದಕ್ಕೆ ನಿರಂತರವಾದ ಪ್ರಯತ್ನ, ಕಂಟಿನ್ಯೂಯಸ್ ಎಫರ್ಟ್ಸ್, ಎ ಚಾಯ್ಸ್ಲೆಸ್ ಅವೇರ್ನೆಸ್, ನಿರಂತರವಾದ ಎಚ್ಚರಿಕೆ ಬಾಳಬೇಕು. ಬುದ್ಧಿಗೆ ಯಾರೋ ಒಂದು ಸಲ ಕೇಳ್ತಾರೆ, ಗೌತಮ ಬುದ್ಧರಿಗೆ, ನಿಮಗೂ ನಮಗೂ ಏನು ವ್ಯತ್ಯಾಸ? ಒಬ್ಬ ಮನುಷ್ಯ ಕೇಳ್ತಾನೆ, ಬುದ್ಧರೇ ನಿಮಗೂ ನನಗೂ ಏನು ವ್ಯತ್ಯಾಸ? ಬುದ್ಧರು ಹೇಳ್ತಾರೆ, ಯಾವ ವ್ಯತ್ಯಾಸವಿಲ್ಲ, ನೀನು ಮನುಷ್ಯ ನಾನು ಮನುಷ್ಯ, ಆದರೆ ನಾನು ಎಚ್ಚೆತ್ತುಕೊಂಡಿದ್ದೇನೆ. ಅದರಿಂದ ನಾನು ನಿನಗಿಂತಲೂ ಡಿಫರೆಂಟ್, ವ್ಯತ್ಯಾಸ ಇದೆ ಅಂತ. ಅದರಂತೆ ನಮ್ಮಲ್ಲಿ ಬೇಕಾದದ್ದು ಏನಂದರೆ ಅರಿವು, ಎಚ್ಚರಿಕೆ. ಪ್ರತಿ ಕ್ಷಣದಲ್ಲಿಯೂ ಈ ಎಚ್ಚರಿಕೆ, ಅರಿವು ನಮ್ಮಲ್ಲಿ ಇದ್ದರೆ ನಾವು ಪರಿವರ್ತನೆ ಮಾಡಿಕೊಳ್ತಾ ಹೋಗಲಿಕ್ಕೆ ಸಾಧ್ಯ, ಅಥವಾ ನಮ್ಮ ಜೀವನದ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ. ಮನುಷ್ಯನ ಜೀವನದ ಗುರಿ ಏನು? ನಾವು ಹುಟ್ಟಿದ್ದೇವೆ, ಯಾವುದೋ ಪರಿಸರದಲ್ಲಿ ಬೆಳೆದಿದ್ದೇವೆ, ಯಾವುದೋ ವೃತ್ತಿಯನ್ನು ಮಾಡ್ತಾ ಇದ್ದೇವೆ, ಯಾವುದೋ ರೀತಿಯಲ್ಲಿ ಸಂಸಾರವನ್ನು ನಡೆಸ್ತಾ ಇದ್ದೇವೆ, ಕೊನೆಗೆ ಒಂದು ದಿವಸ ಸತ್ತು ಹೋಗ್ತೇವೆ. ಇಷ್ಟೇನಾ ನಮ್ಮ ಜೀವನದ ಉದ್ದೇಶ? ಇಷ್ಟೇ ಆಗಿದ್ದರೆ ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ವಿಕಾಸದ ಪ್ರಕ್ರಿಯೆ ನಡೀತಾ ಇದೆ. ಮಾನವನ ವಿಕಾಸದ ಪ್ರಕ್ರಿಯೆ ಸತತವಾಗಿ ನಡೀತಾ ಇದೆ. ದೈವಿ ಯೋಜನೆ ಇದು. ಇಟ್ ಈಸ್ ಅ ಡಿವೈನ್ ಪ್ಲಾನ್. ಆ ವಿಕಾಸದ ಯೋಜನೆಯಲ್ಲಿ ನಾವು ಭಾಗಿಗಳಾಗಿ ಓಡ್ತಾ ಇದ್ದೇವೆ. ಬೇರೆ ಬೇರೆ ಪರಿಸರಗಳು, ಬೇರೆ ಬೇರೆ ವೃತ್ತಿಗಳು, ಬೇರೆ ಬೇರೆ ಅವಕಾಶಗಳು ನಮ್ಮ ಮುಂದೆ ಒದಗ್ತಾ ಇದ್ದಾವೆ. ಯಾಕಂದರೆ ನಮ್ಮನ್ನು ನಾವು ಪರಿವರ್ತಿಸಿಕೊಳ್ಳಲು ಬೇಕಾದ ಅವಕಾಶಗಳು. ಆದ್ದರಿಂದ ನಮ್ಮ ಜೀವನವನ್ನು ಅಷ್ಟು ಸುಲಭವಾಗಿ ಸರಳವಾಗಿ ತೆಗೆದುಕೊಳ್ಳಲಾರೆವು ನಾವು. ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ರೂಪ ಇದೆ, ಇದಕ್ಕೊಂದು ಉದ್ದೇಶ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲು. ಆ ಎಲ್ಲ ಅಂಶಗಳನ್ನು ಒಳಗೊಂಡು ನಾವು ಮುಂದುವರೆದರೆ ಬರ್ತಾ ನಾವು ನಮ್ಮಲ್ಲಿ ಪರಿವರ್ತನೆ ಉಂಟಾಗಲಿಕ್ಕೆ ಸಾಧ್ಯ. ನಮ್ಮ ಈ ಯಾವುದು ಸಮಗ್ರ ಪ್ರಜ್ಞೆಯನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ವಿಕಾಸದ ಪಥದಲ್ಲಿ ಮನುಷ್ಯ ನಾವು ಸಾಗಿ ಬಂದಿದ್ದೇವೆ. ಎಷ್ಟೋ ಲಕ್ಷ ವರ್ಷಗಳಿಂದ ನಾವು ಹುಟ್ಟುತ್ತಾ ಬಂದಿದ್ದೇವೆ, ಸಾಯ್ತಾ ಬಂದಿದ್ದೇವೆ ಬೇರೆ ಬೇರೆ ಪರಿಸರಗಳಲ್ಲಿ. ಇದು ಮಾನವನ ವಿಕಾಸ. ಈ ವಿಕಾಸ ಪ್ರಕ್ರಿಯೆಯಲ್ಲಿ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಮಹಾವಂಶಗಳ ವಿಕಾಸ ಅಂತ ಕರೀತಾ ಇದ್ದೇವೆ. ಮಹಾವಂಶಗಳು, ಮೊದಲನೇ ಮಹಾವಂಶ, ಎರಡನೇ ಮಹಾವಂಶ, ಮೂರನೇ ಮಹಾವಂಶ, ಈ ರೀತಿಯಾಗಿ ಮಹಾನ್ ವಂಶಗಳ ವಿಕಾಸ ಇದು. ಈಗ ನಾವು ಇರೋ ಸ್ಥಿತಿ ಯಾವುದು ಅಂದರೆ, ಯಾವ ವಂಶ ಅಂದರೆ 5ನೇ ಮಹಾವಂಶದ 5ನೇ ಉಪವಂಶದಲ್ಲಿ ಈ ಮಾನವ ವರ್ಗ ವಿಕಾಸವಂತಾಗಿದೆ. 5ನೇ ಮಹಾವಂಶದಲ್ಲಿ 5ನೇ ಉಪವಂಶ, ಪ್ರತಿಯೊಂದು ಮಹಾವಂಶಕ್ಕೂ 7 ಉಪವಂಶಗಳು. 5ನೇ ಮಹಾವಂಶದ 5ನೇ ಉಪವಂಶದಲ್ಲಿ ಈಗ ಮಾನವನ ವಿಕಾಸವಾಗ್ತಾ ಇದೆ. ನಮಗೆ ಮನಸ್ಸನ್ನು ಕೊಡಲ್ಪಟ್ಟಿದೆ. ಯಾಕಂದರೆ ಅದರಿಂದನೇ ನಮ್ಮ ಅಭಿವೃದ್ಧಿ ಸಾಧ್ಯ ಅಂತ. ಹಿಂದಿನ ವಂಶಗಳಲ್ಲಿ ಮನಸ್ಸಿರಲಿಲ್ಲ ಮನುಷ್ಯನಿಗೆ. ಅವನ ರೂಪಗಳು ಬೇರೆ ಇದ್ದವು ಬೇರೆ ಬೇರೆ ವಂಶಗಳಲ್ಲಿ.
ಈಗ ನಾವು ಈ ವಿಕಾಸದ ಈ ಹಂತದಲ್ಲಿ ನಿಂತ್ಕೊಂಡಿದ್ದೇವೆ. ಈಗ 5ನೇ ಉಪವಂಶ ಮುಗಿದ ಮೇಲೆ ಈಗ 6ನೇ ಉಪವಂಶ ಸದ್ಯದಲ್ಲಿ ಪ್ರಾರಂಭವಾಗ್ತದೆ. ಆವಾಗ 6ನೇ ಮಹಾವಂಶದ ಉಗಮ ಕೂಡ ಆಗ್ತಾ ಇದೆ. ತಿಳಿದವರು ಹೇಳ್ತಾರೆ ಜ್ಞಾನಿಗಳು, ಇನ್ನು ಒಂದು 800 ವರ್ಷಗಳ ಸುಮಾರದಲ್ಲಿ 6ನೇ ಮಹಾವಂಶ ಅಸ್ತಿತ್ವಕ್ಕೆ ಬರುತ್ತದೆ. 6ನೇ ಮಹಾವಂಶದಲ್ಲಿ ಈಗ ನಮಗೆ ಯಾವುದು ಪ್ರಾಮುಖ್ಯತೆ ಇದೆ? ಈ ವಂಶದಲ್ಲಿ ಮನಸ್ಸು ಭಾಳ ಪ್ರಾಮುಖ್ಯವಾದ ಅಂಶವಾಗಿದೆ, ನಮ್ಮಲ್ಲಿ ವಿಕಾಸಗೊಂಡಿದೆ. 6ನೇ ಮಹಾವಂಶದಲ್ಲಿ ಬುದ್ಧಿ ವಿಕಾಸಗೊಳ್ತದೆ. ಅದಕ್ಕೆ ಈಗ ಮನುಷ್ಯ 5ನೇ ಮಹಾವಂಶದಿಂದ 6ನೇ ಮಹಾವಂಶದ ಕಡೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ ವಿಕಾಸದ ಹಾದಿಯಲ್ಲಿ. ಅಂದರೆ ಮನಸ್ಸಿನ ಪ್ರಜ್ಞೆಯಿಂದ ಬುದ್ಧಿ ಪ್ರಜ್ಞೆಯಡೆಗೆ ಮನುಷ್ಯನ ವಿಕಾಸ ಆಗ್ತಾ ಇದೆ. ಬುದ್ಧಿ ಪ್ರಜ್ಞೆಯ ಮನುಷ್ಯನ ವಿಕಾಸಕ್ಕೆ ನಾವು ನವಮಾನವ ಅಂತ ಕರೀತಾ ಇದ್ದೇವೆ. ಈ ಒಂದು ಸಮಗ್ರ ಪ್ರಜ್ಞೆ ಬಂದ ವ್ಯಕ್ತಿ ನವಮಾನವ ಅಂದರೆ ಹೊಸ ಸೃಷ್ಟಿಯಲ್ಲ, ನಾವೇ ಅಲ್ಲೇ ಹುಟ್ಟಬಹುದು. ಬುದ್ಧಿ ಪ್ರಜ್ಞೆ ಬೆಳೆದಾಗ ನಾವೇ ಅಲ್ಲಿ ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಮಾನವನ ಈ ವಿಕಾಸದ ಹಾದಿಯಲ್ಲಿ ನಾವು ಈಗ ಹೊಸ ಮಾನವರಾಗಲು ದಾರಿ ಆ ಕಡೆ ಸವಿಸ್ತಾ ಇದ್ದೇವೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಬುದ್ಧಿ ಪ್ರಜ್ಞೆ ಬೆಳಿಲೇಬೇಕು. ಅದಕ್ಕೇನು ಬೇಕು? ಈಗಲಿಂದಲೇ ನಮ್ಮ ಪ್ರಯತ್ನ ಪ್ರಾರಂಭವಾಗಬೇಕು. ಈ ನವಮಾನವನಿಗೆ ಏನಿರ್ತದೆ? ಬುದ್ಧಿ ಪ್ರಜ್ಞೆ ಮಟ್ಟ ಇರ್ತದೆ, ಅವನಿಗೆ ಲೌಕಿಕ ಪ್ರಜ್ಞೆ ಕೂಡ ಇರೋದಿಲ್ಲ. ಅಂಥ ಮಾನವನ ಗುಣಲಕ್ಷಣಗಳು ಏನು? ಅವನ ಗುಣಲಕ್ಷಣಗಳು ಏನು, ಯಾವ ರೀತಿ ಇರ್ತವೆ ಅವು ಅನ್ನೋದನ್ನು ಕೆಲವೇ ಶಬ್ದಗಳಲ್ಲಿ ಅಥವಾ 20 ಪಾಯಿಂಟ್ ಹೇಳಿದ್ದಾರೆ. ಅದರ ಮೂಲಕ ನಿಮ್ಮಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದು, ಈ ಹೊಸ ಮಾನವ ಅಥವಾ ನವಮಾನವ ಯಾವುದೇ ಸಂಪ್ರದಾಯಗಳಿಗೆ ಬದ್ಧನಾಗಿರುವುದಿಲ್ಲ. 6ನೇ ಮಹಾವಂಶದ ಇರಲಿಲ್ಲ ಗುಣಲಕ್ಷಣಗಳು ಸಾಕಷ್ಟು ಇದ್ದಾವೆ, ಅವನು ಎಲ್ಲೆಲ್ಲೂ ಪ್ರಸ್ತಾಪ ಮಾಡೋದಿಲ್ಲ. ಈ ನವಮಾನವ ಯಾರು? ನವಮಾನವ 6ನೇ ವಂಶದ ಕಡೆ ಸಾಗುವಂತಹ ಬುದ್ಧಿ ಪ್ರಜ್ಞೆಯುಳ್ಳ ಮಾನವ ಆಗ್ತಾ ಇದ್ದೀವಿ, ಸಮಗ್ರ ಪ್ರಜ್ಞೆಯುಳ್ಳ ಮಾನವ ಆಗ್ತಾ ಇದ್ದೀವಿ. ಅವನು ಲಕ್ಷಣ ಏನಿರ್ತದೆ ಅಂದರೆ ಯಾವುದೇ ಸಂಪ್ರದಾಯಗಳಿಗೆ ಬದ್ಧನಾಗಿರುವುದಿಲ್ಲ. ಅವನು ವಾಸ್ತವದಲ್ಲಿ ಜೀವಿಸುತ್ತಾ ಸಹಜ ಜೀವನ ನಡೆಸುತ್ತಾನೆ. ಯಾವುದೇ ಸಂಪ್ರದಾಯಗಳಿಗೆ ಅದು ಹಾಗಿರಬೇಕು ಹೀಗಿರಬೇಕು ಅನ್ನೋ ಯಾವುದೇ ಸಂಪ್ರದಾಯಗಳಿಗೆ ಬದ್ಧನಾಗಿರುವುದಿಲ್ಲ. ವಾಸ್ತವ ಜೀವನ ಏನಿದೆ ಆ ಜೀವನವನ್ನು ನಡೆಸ್ತಾ ಇರ್ತಾನೆ ಅವನು. ಎರಡನೇದು, ಅವನಲ್ಲಿ ದೇವರನ್ನು ಕುರಿತು ಯಾವುದೇ ಕಲ್ಪನೆ ಇರುವುದಿಲ್ಲ. ಈ ದೇವರು ನಮ್ಮಲ್ಲೇ ಗೊತ್ತಿದೆ, ನಮ್ಮ ಭಾರತದಲ್ಲಂತೂ ದೇವರುಗಳು ಸಿಕ್ಕಾಪಟ್ಟೆ ದೇವರುಗಳು. ಅವನಿಗೆ ಯಾವುದೇ ದೇವರ ಕಲ್ಪನೆ ಇಲ್ಲ, ಆದರೆ ಅವನು ಸದಾ ಪ್ರೇಮಮಯಿಯಾಗಿರುತ್ತಾನೆ. ಇನ್ನೊಂದು ವಿಷಯ, ಈ ನವಮಾನವನು ಭೂತ ಮತ್ತು ಭವಿಷ್ಯತ್ ಕಾಲಗಳನ್ನು ನಂಬದೆ ವರ್ತಮಾನ ಕಾಲದಲ್ಲಿ ಯಾವಾಗಲೂ ಜೀವಿಸುತ್ತಾನೆ. ನಾವು ಈಗೇನು ಮಾಡ್ತಾ ಇದ್ದೀವಿ? ಯಾವ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ? ಪ್ರತಿನಿತ್ಯ ಇಲ್ಲದ್ರೆ ಭೂತಕಾಲದಲ್ಲಿ ಇರ್ತೀವಿ, ಇಲ್ಲದ್ರೆ ಭವಿಷ್ಯದ ಕಾಲದಲ್ಲಿ ಇರ್ತೀವಿ. ವರ್ತಮಾನದಲ್ಲಿ ಇರೋದೇ ಇಲ್ಲ. ಈಗ ನಾವಿಲ್ಲಿ ಕುಂತ್ಕೊಂಡಿವಿ ಅಂದರೆ ಇಲ್ಲಿ ಇರೋದೇ ಇಲ್ಲ. ಯಾವಾಗ ಮುಗಿತದೆ, ಯಾವಾಗ ಸರ್ಟಿಫಿಕೇಟ್ ಕೊಡ್ತಾರೆ, ಯಾವಾಗ ಪುಸ್ತಕಗಳನ್ನು ಹಂಚ್ತಾರೆ, ಭೂತಕಾಲ ಭವಿಷ್ಯತ್ ಕಾಲ ಅದು. ಆಮೇಲೆ ಹಿಂದೇನಾಯಿತು, 2ವರೆಗೆ ಏನಾಯಿತು, ಮುಂಜಾನೆ ಸೆಷನ್ ಏನಾಯಿತು, ಭೂತಕಾಲದಲ್ಲಿ ಇರ್ತೇವೆ. ಭೂತಕಾಲ ಭವಿಷ್ಯತ್ ಕಾಲದಲ್ಲಿ ಇರದೆ ಅವನು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಜೀವಿಸುತ್ತಾನೆ. ಅವನು ನವಮಾನವ. ಈ ನವಮಾನವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮುಂತಾದ ಯಾವುದೇ ಧರ್ಮಗಳಿಗಾಗಲಿ ಅಥವಾ ಅಮೇರಿಕಾ, ಭಾರತ ಮುಂತಾದ ಯಾವುದೇ ದೇಶಗಳಿಗಾಗಲಿ ಸೇರಿರುವುದಿಲ್ಲ. ಅವನಿಗೆ ದೇಶ ಧರ್ಮಗಳ ಬೌಂಡ್ರೀಸು ಇಲ್ಲವೇ ಇಲ್ಲ. ಅವನಿಗೆ ಯಾವುದೇ ನಿರ್ದಿಷ್ಟ ಸಿದ್ಧಾಂತಗಳಿಲ್ಲ. ಬೌದ್ಧ ಧರ್ಮ ಸಿದ್ಧಾಂತ ಅಥವಾ ಆ ಸಿದ್ಧಾಂತ, ಕಮ್ಯುನಿಸಮ್ಮು ಅದು ಯಾವುದೂ ಇಲ್ಲ ಅವನಿಗೆ. ಅವನಲ್ಲಿ ಯಾವುದೇ ರೀತಿಯ ಪರಿಕಲ್ಪನೆಗಳಿರುವುದಿಲ್ಲ, ಇಮ್ಯಾಜಿನೇಷನ್ ಅವನಿಗೆ ಯಾವುದೂ ಇರುವುದಿಲ್ಲ. ಅವನು ಅವುಗಳನ್ನು ನಂಬುವುದೂ ಇಲ್ಲ. ಈಗ ಏನದೀನಿ ಹಾಗೇ ಇರ್ತಾನೆ ಅವನು. ಇನ್ನೊಂದು ಅವನ ಲಕ್ಷಣ ಅಂದರೆ ಇವನ ಕಾಲದಲ್ಲಿ ಯುದ್ಧದ ಭಯವಿರುವುದಿಲ್ಲ. ನೋ ವಾರ್ಸ್.
ಇವತ್ತು ನಮಗೇನು ಯುದ್ಧದ ಭಯ ಇದೆ, ಅಲ್ಲಿ ರಷ್ಯಾ ಮತ್ತು ಉಕ್ರೇನ್ ಬೇರೆ ಬೇರೆ ಕಡೆಯಲ್ಲಿ ಯುದ್ಧಗಳು ಸಾಗ್ತಾ ಇದ್ದಾವಲ್ಲ, ಅಂಥ ಭಯ ಅವನಿಗೆ ಇರೋದಿಲ್ಲ. ಯಾಕಂದರೆ ಆಗ ವಿಶ್ವ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುತ್ತದೆ. ವರ್ಲ್ಡ್ ಗವರ್ನಮೆಂಟ್, ನೋ ಇಂಡಿಯನ್ ಗವರ್ನಮೆಂಟ್ ಆರ್ ಅಮೇರಿಕನ್ ಗವರ್ನಮೆಂಟ್ ಆರ್ ಬಿಗ್ ಬ್ರದರ್ ಯಾವುದೂ ಇಲ್ಲ. ವಿಶ್ವ ಸರ್ಕಾರ ಇರ್ತದೆ, ಒಂದೇ ಸರ್ಕಾರ, ವಿಶ್ವ ಸರ್ಕಾರ. ವಿಶ್ವ ಸರ್ಕಾರ ಒಂದೇ ಇದ್ದಾಗ ಯುದ್ಧದ ಭಯ ಇರೋದೇ ಇಲ್ಲ, ಅವಶ್ಯಕತೆ ಇಲ್ಲ. ಅವನು ವಿಶ್ವಪ್ರೇಮಿಯಾಗಿರುತ್ತಾನೆ, ದೇಶಪ್ರೇಮಿಯಾಗಿರೋದಿಲ್ಲ. ಅವಾಗ ಅವನು ವಿಶ್ವಪ್ರೇಮಿಯಾಗಿರುತ್ತಾನೆ. ವೈಷಮ್ಯ ಅನ್ನೋದು ಅವನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಯಾವುದೇ ಪೂರ್ವಾಗ್ರಹ ಪೀಡಿತ ಮನಸ್ಸು ಇರುವುದಿಲ್ಲ. ಪ್ರಿಜುಡ್ಯೂಸ್ಡ್ ಮೈಂಡ್, ಅವ್ರು ಹಾಗೆ ಇವರು ಹೀಗೆ, ಅದು ತಪ್ಪು ಇದು ಸರಿ, ಯಾವುದೇ ಒಂದು ಪರಿಕಲ್ಪನೆ, ಪ್ರಿಜುಡ್ಯೂಸ್ಡ್ ಮೈಂಡ್, ಪೂರ್ವಾಗ್ರಹ ಪೀಡಿತ ಮನಸ್ಸು ಅವನಲ್ಲಿ ಇರುವುದಿಲ್ಲ. ಅವನಲ್ಲಿ ಸ್ವತಂತ್ರವಾದ, ದೃಢವಾದ ಮತ್ತು ಜವಾಬ್ದಾರಿ ಮಾತ್ರ ಇರುತ್ತದೆ. ಇಂಥ ನವಮಾನವನಿಗೆ, ನವಮಾನವನು ಸಂಪೂರ್ಣ ಜೀವನಾನುಭವವನ್ನು ಹೊಂದಿರುವವನಾಗಿರ್ತಾನೆ. ಫುಲ್ ಲೈಫ್, ಜೀವನ ಅಂದರೆ ಏನು, ಜೀವನಾನುಭವ ಅಂದರೆ ಏನು ಅನ್ನೋದನ್ನು ಪಡೆದವನಾಗಿರುತ್ತಾನೆ. ಅವನು ಬಹಳ ಸರಳ ವ್ಯಕ್ತಿ, ನಮ್ಮಂತೆ ಪೋಸು ಮಾಡೋದಿಲ್ಲ, ಸಂಗ್ರಹ ಬುದ್ಧಿ ಇರುವುದಿಲ್ಲ. ನಮ್ಮದು ಸಂಗ್ರಹ ಬುದ್ಧಿ, ಬುದ್ಧಿ ಪ್ರಜ್ಞೆ ಬಂದಾಗ ಅದು ಇರೋದಿಲ್ಲ. ಅವನು ಏನನ್ನಾದರೂ ಆಗಲು ಬಯಸದೆ, ನಾನು ಅದಾಗಬೇಕು ಇದಾಗಬೇಕು ಅಂತ ಏನನ್ನೂ ಆಗಲು ಬಯಸದೆ ನಿಜ ಸ್ಥಿತಿಯಲ್ಲೇ ಇರುತ್ತಾನೆ. ಆ್ಯಸ್ ಇಟ್ ಈಸ್, ನಾನು ಈಗೇನದೀನಿ ಅದೇ ಸತ್ಯ ಅನ್ನೋ ಸ್ಥಿತಿಯಲ್ಲಿ ಇರುತ್ತಾನೆ. ನೆಕ್ಸ್ಟು, ನವಮಾನವನು ಯಾವುದಕ್ಕೂ ಪ್ರತಿಕ್ರಿಯಿಸುವುದಿಲ್ಲ, ನೋ ರೆಸ್ಪಾನ್ಸ್, ಆದರೆ ಎಲ್ಲವಕ್ಕೂ ಹೊಂದಿಕೊಳ್ಳುತ್ತಾನೆ. ಎಲ್ಲವಕ್ಕೂ ಹೊಂದಿಕೊಳ್ಳುತ್ತಾನೆ. ಅವನಿಗೆ ಯಾವುದೂ ಮುಖ್ಯವಲ್ಲ, ನಥಿಂಗ್ ಈಸ್ ಇಂಪಾರ್ಟೆಂಟ್. ಯಾವುದೂ ಅನಿವಾರ್ಯವಲ್ಲ, ಯಾವುದೂ ಅಗತ್ಯವಲ್ಲ ಮತ್ತು ಯಾವುದೂ ಶಾಶ್ವತವಲ್ಲ. ನೋಡಿ, ಯಾವುದೂ ಅವನಿಗೆ ಅನಿವಾರ್ಯ ಅಲ್ಲ, ಯಾವನಿಗೂ ಅಗತ್ಯವಲ್ಲ, ಯಾವುದೂ ಶಾಶ್ವತವಲ್ಲ. ಇಂತಹ ಭಾವನೆ ಅವನಲ್ಲಿ ಇರುತ್ತದೆ. ಅವನಲ್ಲಿ ನಿರಂತರವಾದ ಎಚ್ಚರಿಕೆ, ಚಾಯ್ಸ್ಲೆಸ್ ಅವೇರ್ನೆಸ್. ಇದರಿಂದ ಅವನು ಯಾವಾಗಲೂ ಸಮಗ್ರ ಪ್ರಜ್ಞೆ ಉಳ್ಳವನಾಗಿರುತ್ತಾನೆ. ಎಚ್ಚರಿಕೆ ಇದ್ದಲ್ಲಿ ಸಮಗ್ರ ಪ್ರಜ್ಞೆ ಇದ್ದೇ ಇರುತ್ತದೆ. ಅವನು ಯಾವುದನ್ನು ಕಲ್ಪಿಸಿಕೊಳ್ಳುವುದಿಲ್ಲ, ನೋ ಇಮ್ಯಾಜಿನೇಷನ್, ಅದು ಹಾಗಿರಬೇಕು ಇದು ಹೀಗಿರಬೇಕು, ಅದು ಯಾವ ಕಲ್ಪನೆಗಳು ಅವನ ಹತ್ರ ಇರುವುದಿಲ್ಲ. ಅವನಲ್ಲಿ ದ್ವಂದ್ವ ವ್ಯಕ್ತಿತ್ವ ಇರುವುದಿಲ್ಲ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತೀವಲ್ಲ, ಯಾವುದು ದೃಢತೆ ಇಲ್ಲದಂಥ ಸ್ಪ್ಲಿಟ್ ಪರ್ಸನಾಲಿಟಿ ಅವನಲ್ಲಿ ಇರುವುದಿಲ್ಲ. ಅವನು ಖಿನ್ನತೆ, ಮಾನಸಿಕ ಅಸಮತೋಲನ ಅವನಲ್ಲಿ ಇರುವುದಿಲ್ಲ. ಈಸ್ ಪರ್ಫೆಕ್ಟ್. ಅವನು ದೇವರ ಅಸ್ತಿತ್ವದ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡುವುದಿಲ್ಲ. ದೇವರು ಅದಾನೆ ಅಥವಾ ದೇವರು ಇಲ್ಲ, ದೇವರು ಹಾಗಿರಬೇಕು ಹೀಗಿರಬೇಕು ಅಂತ ಯಾವುದೇ ಪರಿಕಲ್ಪನೆ ಅವನಲ್ಲಿಲ್ಲ. ಈಗ ನೋಡಿ, ಈಗ ಸೈನ್ಸ್ ಏನು ಮಾಡ್ತಾ ಇದೆ, ದೇವರನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಸೈನ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ಸ್ಪಿರಿಚುವ್ಯಾಲಿಟಿ. ಹಾಕಿನ್ಸ್ ಬ್ಲ್ಯಾಕ್ ಹೋಲ್ ಥಿಯರಿ, ಕಪ್ಪು ರಂಧ್ರ ಸಿದ್ಧಾಂತವನ್ನು ಕಂಡುಹಿಡಿದವನು, ಅವನೊಂದು ಮಾತು ಹೇಳ್ತಾನೆ, ಸೈನ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲಿಮಿಟೇಷನ್ಸ್. ವಿಜ್ಞಾನ ಏನು ಮಾಡ್ಬೋದು ಅಂದರೆ, ಈ ಸೃಷ್ಟಿ ಹೇಗೆ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು, ಆದರೆ ಈ ಸೃಷ್ಟಿ ಯಾಕೆ ಆಯಿತು ಅಂತ ವಿಜ್ಞಾನಕ್ಕೆ ಹೇಳಲು ಸಾಧ್ಯವಿಲ್ಲ. ಹೌ ದಿಸ್ ಯೂನಿವರ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಹೇಳ್ಬೋದು, ವೈ ಇಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್, ಯಾಕೆ ಬಂತು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈಗ ನಾಸಾ ಆಗಲಿ, ಇವರೆಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸುಮಾರು 3000 ಸೈಂಟಿಸ್ಟ್ ಸೇರಿಕೊಂಡು ದೇವಕಣ ಹುಡುಕಲಿಕ್ಕೆ ಹೊಂಟಿದ್ರು. ನೀವು ಪೇಪರ್ನಲ್ಲಿ ಓದಿರ್ಬೋದು, ದೇವಕಣ, ಗಾಡ್ ಪಾರ್ಟಿಕಲ್ ಅಂತ. ಅದೇ ಈ ಜಗತ್ತಿನ ಸೃಷ್ಟಿಗೆ ಮೂಲ, ಅದನ್ನು ಹುಡುಕಕ್ಕೆ ಹೊಂಟಿದ್ರು ಇವರೆಲ್ಲ. ಅಂದರೆ ಪ್ರಯತ್ನ ನಡೆದಿದೆ. ಅಂದರೆ ಅದರ ಅರ್ಥ ಏನು ಅಂದರೆ, ಸೈನ್ಸ್ ಈಸ್ ಮೂವಿಂಗ್ ಟುವರ್ಡ್ಸ್ ಸ್ಪಿರಿಚುವ್ಯಾಲಿಟಿ. ವಿಜ್ಞಾನದ ನಡೆ ಆಧ್ಯಾತ್ಮದ ಕಡೆ ನಡೀತಾ ಇದೆ. ಅವನು ಆಯಿತು, ಸಮಾಜದಲ್ಲಿರುವ ವೈವಾಹಿಕ ವ್ಯವಸ್ಥೆಯ ಕುರಿತು ಅವನಲ್ಲಿ ಯಾವುದೇ ನಂಬಿಕೆ ಇರುವುದಿಲ್ಲ. ವೈವಾಹಿಕ ವ್ಯವಸ್ಥೆ ಕುರಿತು ಯಾವುದೇ ನಂಬಿಕೆ ಇರುವುದಿಲ್ಲ. ಅವನು ವಿಶ್ವಪ್ರೇಮಿಯಾದ್ದರಿಂದ ಪ್ರೇಮದಲ್ಲಿ ಮಾತ್ರ ಅವನ ವಿಶ್ವಾಸ ಇರುತ್ತದೆ. ಪ್ರೇಮ ಅಂದರೆ ಕಾಮ ಅಲ್ಲ ಅವನ ದೃಷ್ಟಿಯಲ್ಲಿ. ಬಿಯಾಂಡ್ ದಟ್, ಇಟ್ ಈಸ್ ನಾಟ್ ಸೆಕ್ಸ್. ಅವನು ಯಾವುದರ ಬಗ್ಗೆ ತೀರ್ಮಾನಕ್ಕೆ ಬರುವುದಿಲ್ಲ, ನೋ ಡಿಸಿಷನ್. ಅವನು ಆಸ್ತಿಕನೂ ಅಲ್ಲ, ನಾಸ್ತಿಕನೂ ಅಲ್ಲ.
ಅವನ ದೃಷ್ಟಿಯಲ್ಲಿ ಸಂಸಾರವೇ ನಿರ್ವಾಣ, ನಿರ್ವಾಣವೇ ಸಂಸಾರ, ಮೋಕ್ಷವೇ ನಿರ್ವಾಣ ಸಂಸಾರ, ಸಂಸಾರವೇ ಮೋಕ್ಷ. ಇಂಥವಾದ ಒಂದು ಘನವಾದ ಅಭಿಪ್ರಾಯಗಳನ್ನು ಹೊಂದಿದ ನವಮಾನವ ಬುದ್ಧಿಪ್ರಜ್ಞೆ ಉಳ್ಳವನು. ಅವನು ಯಾವುದೇ ರೀತಿಯ ಸಿದ್ಧಿಗಳನ್ನಾಗಲಿ ಪವಾಡಗಳನ್ನಾಗಲಿ ನಂಬುವುದಿಲ್ಲ. ನಾವು ಯಾರನ್ನ ಋಷಿಗಳು ಮುನಿಗಳು ಸಿದ್ಧಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀವಲ್ಲ, ಅವನು ಯಾವುದು ಸಿದ್ಧಿಗಳು ಮತ್ತು ಪವಾಡಗಳನ್ನು ನಂಬುವುದಿಲ್ಲ. ಅವರು ಜನರನ್ನು, ಘಟನೆಗಳನ್ನು, ವಿಚಾರಗಳನ್ನು ಅವು ಇದ್ದಂತೆಯೇ ನೋಡಬಯಸುತ್ತಾನೆ. ಅವಕ್ಕೆ ಯಾವುದು ಪರಿಕಲ್ಪನೆ ಕೊಡೋದಿಲ್ಲ. ಉದಾಹರಣೆಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆದರೆ ನಾವೇನು ಮಾಡ್ತೀವಿ? ಕಾರಣ ಹುಡುಕೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಯಾವನು ಹೊಡೆದ, ಯಾಕೆ ಹೊಡೆದ, ಅವನಿಗೆ ಲೈಸೆನ್ಸ್ ಇತ್ತೋ ಇಲ್ಲೋ, ನಡ್ಸೋಕ್ಕೆ ಬಂದಿತ್ತೋ, ಕುಡಿದಿದ್ನೋ ಇಲ್ವೋ, ಸುಮ್ಮನೆ ಕಾರಣಗಳನ್ನು ಹುಡುಕ್ತೀವಿ. ಅವನಲ್ಲಿ ಯಾವತ್ತಕ್ಕೂ ಕಾರಣವೇ ಇಲ್ಲ. ಯಾವ ಘಟನೆಗಳಿಗೂ ಕಾರಣ ಇರೋದಿಲ್ಲ. ಅವನು ಇದ್ದದ್ದನ್ನು ಇದ್ದಂತೆಯೇ ನೋಡುತ್ತಾನೆ. ಅವನು ಯಾವುದೇ ಜಾತಿ, ಸಂಪ್ರದಾಯ, ರಾಷ್ಟ್ರಕ್ಕೆ ಬದ್ಧನಾಗಿರುವುದಿಲ್ಲ. ಈ ಎಲ್ಲ ಲಕ್ಷಣಗಳನ್ನು ಹೊಂದಿದವನಿಗೆ ಏನಂತ ಹೇಳ್ತೀವಿ? ನವಮಾನವ. ಇವನು ಯಾವ ಕಾಲದ ಮಾನವ? 6ನೇ ಮಹಾವಂಶದಲ್ಲಿ ಉಗಮಾಗುವ ಮಾನವ. ಅಂದರೆ ಈಗ ನಮಗೆ ಸಂಬಂಧ ಇಲ್ಲಲ್ವಾ? ಯಾಕೆ ಓದಬೇಕು ಇದನ್ನು? ನಾವೇ ಆಗ್ಬೋದು. ಅದಕ್ಕೆ ಪ್ರಯತ್ನ ಬೇಕು. ನಾವೇ ಮುಂದೆ ಹೋಗ್ತೀವಿ. ಯಾವಾಗ? ನಮ್ಮನ್ನು ನಾವು ಪರಿಶುದ್ಧತೆ ಮಾಡಿಕೊಂಡಂತೆಲ್ಲ ನಾವೇ ಈ ಅಂಶಗಳನ್ನು ಪಡ್ಕೊಳ್ತಾ ಇದ್ದೀವಿ. ನಾವು ಪರಿಶುದ್ಧರಾದಂತೆಲ್ಲ ಏನಾಗ್ತದೆ? ನಾವು ರೂಪಲೋಕದಿಂದ ಮೊದಲು ಅರೂಪ ಲೋಕಕ್ಕೆ ಬರಬೇಕು. ಉನ್ನತ ಮನಸ್ಸನ್ನು ಬೆಳೆಸ್ಕೋಬೇಕು. ಬೆಳೆಸ್ಕೊಂಡ್ರೆ ಮುಂದೆ ಬುದ್ಧಿಪ್ರಜ್ಞೆಗೆ ಹೋಗಲಿಕ್ಕೆ ಅವಕಾಶವಾಗ್ತದೆ. ಆದ್ದರಿಂದ ಮುಂದಿನ ನವಮಾನವ ಇಂಥ ಲಕ್ಷಣಗಳನ್ನು ಹೊಂದಿರ್ತಾನೆ. ಆದ್ದರಿಂದ ಈ ಎಲ್ಲ ಲಕ್ಷಣಗಳನ್ನು ನಾವು ಕೂಡ ಹೊಂದಲು ಪ್ರಯತ್ನಿಸಬೇಕು. ಸಮಗ್ರ ಪ್ರಜ್ಞೆಯಲ್ಲಿ ಈ ಎಲ್ಲ ಅಂಶಗಳು, ಈ ಲಕ್ಷಣಗಳನ್ನು ತರಲು ಪ್ರಯತ್ನಿಸಬೇಕು. ಇದೇ ರೀತಿಯಾಗಿ ಅಬ್ರಹಾಂ ಮ್ಯಾಸ್ಲೋ ಕೂಡ ಈ ಮುಂದಿನ ಜನಾಂಗದಲ್ಲಿ ಯಾವ ರೀತಿಯ ಪರಿಪೂರ್ಣತೆ ಉಳ್ಳ ಮನುಷ್ಯ ಇರಬೇಕು, ಅವನ ಲಕ್ಷಣಗಳಲ್ಲಿ ಏನಿರಬೇಕು ಅಂತ ಬರೆದಿದ್ದಾರೆ. ಅದೇ ರೀತಿ ಶಂಕರಾಚಾರ್ಯರು ಸಹಿತ, ಶಂಕರಾಚಾರ್ಯರು ಪರಿಪೂರ್ಣ ಮಾನವನ ಲಕ್ಷಣಗಳೇನು ಅಂತ, ಅದೇ ರೀತಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೂಡ ನೀವು ಪರಿಪೂರ್ಣ ಮಾನವನ ಲಕ್ಷಣಗಳು ಏನು ಅಂತ ವಿವರಿಸಲಾಗಿದೆ. ಈ ಎಲ್ಲ ರೀತಿಯನ್ನು ಇಟ್ಕೊಂಡ್ರೆ ನಾವು ಸಮಗ್ರ ಪ್ರಜ್ಞೆಗೆ ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳಬೇಕು. ನಮ್ಮನ್ನು ನಾವು ಪರಿವರ್ತನೆಗೊಳಿಸಿಕೊಂಡ್ರೆ ಮಾತ್ರ ಮುಂದುವರಿಯಲು ಸಾಧ್ಯ. ನಾವು ಕೂಡ ನವಮಾನವರಾಗಲು ಸಾಧ್ಯ ಅಂತ ಇಷ್ಟು ಹೇಳಿ ನನಗೆ ಈ ಸಮಯ ಕೊಟ್ಟದ್ದಕ್ಕಾಗಿ ನಿರ್ದೇಶಕರಿಗೂ ಮತ್ತು ಈ ಸತ್ಯಕಮಲಾರ್ಜುನ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ನಿಮ್ಮೆಲ್ಲರಿಗೂ ಶಾಂತಿಯಿಂದ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ.